ವಿಷಯ ಗೊತ್ತಾಯ್ತಾ ಜೀವಿತಾ? ನಾನು ಈ ವಿಷಯನೇ ಇನ್ನೊಂದು ಅರ್ಧ ಗಂಟೆ ಒಳಗೆ ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದು. ಈ ಮನೆ ಓನರು ಇವರೇನೆ, ನಾನು ಮನೆ ಕೆಲಸದವನು, ಸರಿನಾ? ಅರ್ಥ ಆಯ್ತಾ? ನಾನು ಈ ಮನೆ ಕೆಲಸದವನು, ಮನೆ ಓನರ್ ವಿನೋದಣ್ಣ, ಅಕ್ಕ ಅವರು ಶಾರಕ್ಕ, ಸರಿನಾ? ಗೊತ್ತಾಯ್ತಾ ನಿನಗೆ ಈ ಮನೆ ಓನರ್ ಯಾರು ಅಂತ? ಈ ವಿಷಯನ ನಾನು ನಿನ್ನ ಹತ್ರ ಮುಚ್ಚಿಟ್ಟಿದ್ದೆ. ನಾನು ಈ ಮನೆ ಓನರ್ ಅಂತೇಳಿ ನಾನು ಹೇಳ್ಕೊಂಡಿದ್ದೆ ನಿನ್ನ ಹತ್ರ. ಕ್ಷಮಿಸ್ಬಿಡು, ತಪ್ಪಾಯಿತು, ಸರಿನಾ? ಬೇಜಾರು ಮಾಡ್ಕೊಬೇಡ, ಚೆನ್ನಾಗಿ ನೋಡ್ಕೊತೀನಿ. ನೀನು ಮನೆ ಕೆಲಸ ಎಲ್ಲ ಮಾಡು, ನಾನು ಡ್ರೈವಿಂಗ್ ಕೆಲಸ ಹಾಗೆ ಜಮೀನು ಕೆಲಸ ಎಲ್ಲ ನಾನು ನೋಡ್ಕೊತೀನಿ. ಮನೆ ಕೆಲಸ ಏನಿದ್ರು ಅಕ್ಕ ಏನು ಹೇಳುತ್ತೆ ಅದನ್ನು ಮನೆ ಕೆಲಸ ಮಾಡ್ಕೊಂಡು ನೀನು ಇದ್ಬಿಡ್ಬೇಕು. ನೀನು ಅರ್ಥ ಆಯ್ತಾ? ಮಾತಾಡು. ಅದ್ಯಾಕೆ ಮಾತಾಡ್ತಾನೆ ಇಲ್ಲ ಜೀವಿತಾ? ನಿನಗೆ ಹೇಳ್ತಾ ಇರೋದು ಅರ್ಥ ಆಗ್ತಾ ಇಲ್ವಾ ನಾನು ಹೇಳ್ತಾ ಇರೋದು? ಜೀವಿತಾ, ನಿನಗೆ ಹೇಳ್ತಾ ಇರೋದು. ನನಗೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ರೀತಿ ಮೋಸ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಮುಂಚೆನೇ ಹೇಳ್ಬೇಕು ತಾನೇ ಸಂತು? ಅಲ್ಲ, ಈಗ ಹೇಳ್ತಾ ಇದೆಯಲ್ಲ ನೀನು. ಮುಂಚೆಗೆ ಹೇಳ್ಬೇಕೋ ಬೇಡವ ನನಗೆ? ಮುಂಚೆಗೆ ಹೇಳಿದರೆ ನನಗೆ ಹೆಂಗೋ ಆಗೋದು. ಮುಂಚೆಗೆ ಹೇಳ್ದಂಗೆ ಈಗ ಹೇಳ್ತಾ ಇದೆಯಲ್ಲ ಸಂತು, ನೀನು ನಾಚಿಕೆ ಆಗೋದ್ವಲ್ಲ? ನಾಚಿಕೆ ಆಗಲ್ವಾ ನಿನಗೆ ಈ ರೀತಿ ಮೋಸ ಮಾಡ್ತಾ ಇರೋದು? ನಾಚಿಕೆ ಗೀಚಿಕೆ ಏನಿಲ್ಲ, ನಾನೇನು ಮೋಸ ಮಾಡಿಲ್ಲ ನಿನಗೆ. ನಾನು ನೋಡ್ಕೊತೀನಿ, ಒಟ್ಟಿನಲ್ಲಿ ನಾನು ಹೇಳ್ದಂಗೆ ಕೇಳ್ಕೊಂಡಿರಬೇಕು. ನನ್ನ ಹತ್ರ ಸ್ಟ್ರಿಕ್ಟ್ ಅಂದರೆ ಸ್ಟ್ರಿಕ್ಟು. ನಮ್ಮ ಅಣ್ಣ ಹೆಂಗೆ ಸ್ಟ್ರಿಕ್ಟು ಹಂಗೆ ನಾನು ಸ್ಟ್ರಿಕ್ಟು. ನಾನು ಹೇಳ್ದಂಗೆ ಕೇಳ್ಕೊಂಡಿರೋದಾದರೆ ಇರು, ಇಷ್ಟ ಆದರೆ ಇರು, ಕಷ್ಟ ಆದರೆ ಹೋಗ್ತಾ ಇರು, ಅಷ್ಟೇ. ನಾನು ಈ ಮನೆಗೆ ಕೆಲಸದವನು. ಈಗ ನಮ್ಮ ಅಣ್ಣ ಎಲ್ಲೆಲ್ಲ ಒಳ್ಳೊಳ್ಳೆ ಹೆಣ್ಣು ನೋಡಿದರೆ ತಂದು ಮದುವೆ ಮಾಡ್ತಾರೆ, ಅದಕ್ಕೇನಿಲ್ಲ, ಸರಿನಾ? ಇರೋ ಸತ್ಯ ಹೇಳ್ತಾ ಇದ್ದೀನಿ. ನಾನು ಇಷ್ಟು ದಿವಸ ಮುಚ್ಚಿಟ್ಟಿದ್ದೆ. ಸಾರಿ ಕೇಳ್ತಾ ಇದ್ದೀನಿ. ಅದಕ್ಕಾಗಿನೇ ನಾನು ನಿನಗೆ ಸಾರಿ ಕೇಳ್ತಾ ಇದ್ದೀನಿ. ಈಗ ನಾನು ನಿನ್ನ ಸಾಲ ತೀರಿಸ್ಕೊಳ್ಳೋಕ್ಕೆ 60,000 ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ. ನಿನ್ನ ಖರ್ಚಿಗೆ 10,000 ದುಡ್ಡು ಕೊಟ್ಟಿದ್ದೀನಿ. 70,000 ದುಡ್ಡು ನಾನು ಈಗಲೇ ನಿನಗೆ ಇನ್ವೆಸ್ಟ್ ಮಾಡಿದ್ದೀನಿ, ಸರಿನಾ? ನಿನಗೆ ಕೊಟ್ಟಿದ್ದೀನಿ, ಈಗಲೇ ನಾನು ನಿನಗೆ 70,000 ದುಡ್ಡು ಕೊಟ್ಟಿದ್ದೀನಿ ಅಂದಮೇಲೆ ಅರ್ಥ ಮಾಡ್ಕೊ. ನಾನು ಇನ್ನೂ ಮುಂದೆ ಇನ್ನೂ ಚೆನ್ನಾಗಿ ನೋಡ್ಕೊತೀನಿ. ಹೇಳ್ದಂಗೆ ಕೇಳ್ಕೊಂಡು ಇರಬೇಕಷ್ಟೇ. ಅಳೋದೆಲ್ಲ ಬಿಟ್ಬಿಡು. ಇರೋ ಸತಿ ಹೇಳಿದ್ದೀನಿ ನಾನು, ಮುಚ್ಚು ಮರೆ ಇಲ್ದಂಗೆ. ಮತ್ತು ಅದು ಇದು ಅಂತೇಳಿ ಯಾಕೆ ಸುಮ್ಮನೆ ಅಂತ ಇರೋ ವಿಷಯ ಹೇಳ್ಬಿಟ್ಟಿದ್ದೀನಿ. ಈಗ ಹೇಳಿದ್ರೆ ಹೆಂಗೆ ಸತ್ತು? ಈಗ ಹೇಳ್ಬಿಟ್ಟು ಎಲ್ಲ ವಿಷಯ ಹೇಳಿದ್ದೀನಿ ಅಂತ ಹೇಳ್ತಾ ಇದೀಯ. ಅಲ್ಲ, ನಿನಗೆ ಹೇಳೋದಕ್ಕೆ ಮನಸ್ಸಾದ್ರೂ ಹೇಗೆ ಬಂತು? ಇಷ್ಟು ಸುಳ್ಳು ಹೇಳಿ ನನಗೆ ಹಿಂಗೆಲ್ಲ ಮಾಡ್ದಲ್ಲ ಯಪ್ಪ. ನಾನೇನೋ ಅಂತ ಅಂದ್ಕೊಂಡಿದ್ದೆ. ನಾನು ಈ ಮನೆ ಓನರ್ ನೀನೇನೆ, ನಾನು ಈ ಮನೆ ಯಜಮಾನಿ ಅಂತ ನಾನು ಅಂದ್ಕೊಂಡಿದ್ದೆ. ಅಯ್ಯಪ್ಪ, ಈ ವಿಷಯ ಕೇಳಿ ನನಗಂತೂ ಮನೆ ಕೆಲಸದವಳು ನಾನು, ಮನೆ ಕೆಲಸ ಮಾಡಬೇಕಂತೆ. ಅಕ್ಕ ಏನು ತುಂಬ ಒಳ್ಳೆಯವರು. ಅವ್ರೇನು ಆ ಥರ ಎಲ್ಲ ಟಾರ್ಚರ್ ಎಲ್ಲ ಕೊಡೋದಿಲ್ಲ, ಭಾಳ ಒಳ್ಳೆಯವರು. ಅಕ್ಕ ಅಣ್ಣ ಇಬ್ಬರು ಒಳ್ಳೆಯವರು. ನೀನು ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಇವಾಗ ಈ ಥರ ಹೇಳಿದ್ರೆ ನಾನು ಏನು ಮಾಡ್ಬೇಕು ಕೇಳು ಸಂತು? ನನಗಂತೂ ಇವಾಗ ಹೆಂಗೆ ಆಗ್ತಾಯಿದೆ ಅಂದರೆ ನಿಜವಾಗ್ಲೂ ಏನಪ್ಪ ಇದು ಕನಸು ನಿಜನೋ ಸುಳ್ಳು ಅನ್ನಿಸ್ತೈತೆ. ಅಪ್ಪ, ಒಂಥರ ನನಗೇನೋ ಎಲ್ಲೋ ಕರ್ಕೊಂಬಂದಂಗೆ ಆಗ್ತೈತೆ. ಅಯ್ಯೋ, ಏನೇನೋ ಆಗ್ತೈತೆ. ನನ್ನ ಮನಸ್ಸು ಒಂಥರ ಏನೋ ಇದಾದಂಗೆ ಆಗ್ತೈತೆ. ನೋಡು ಎಷ್ಟು ನಾನು ಅನುಭವಿಸ್ದೆ. ನಾನೇನು ಅಂದ್ಕೊಂಡಿದ್ದೆ ಎಲ್ಲರ ಮುಂದೆ ಚೆನ್ನಾಗಿರಬೇಕು ಅಂತ, ಎಲ್ಲರ ಮುಂದೆ ಚೀಪ್ ಆಗೋ ಥರ ಮಾಡಿಬಿಟ್ರಲ್ಲ ನೀವು ಕೊನೆಗೂ. ಜೀವಿತಾ, ನಾನೇನು ಅನ್ಯಾಯ ಮಾಡಿಲ್ಲ ನಿನಗೆ. ಅಷ್ಟೇ, ನಾನು ಹೇಳ್ತಾ ಇದ್ದೀನಲ್ಲ, ಇದ್ದರೆ ಇರ್ಬೋದು, ಹೋದ್ರೆ ಹೋಗ್ಬೋದು. ನಾನು ಎಷ್ಟು ಹೇಳೋಣ? ಹಂಗೆಲ್ಲ ಪದೇ 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 ಮಾತಾಡ್ತಾ ಇದ್ದರೆ ನಾನು ಏನು ಹೇಳೋಕ್ಕಾಗಲ್ಲ. ಅಷ್ಟೇ, ಇದ್ದಂಗೆ ಹೇಳ್ತಾ ಇದ್ದೀನಿ. ನೀನು ಏನಾದರೂ ಮಾಡ್ಕೋ ಜೀವಿತಾ, ನಾನು ಇರೋ ವಿಷಯ ಹೇಳಿದ್ದೀನಿ ಅಷ್ಟೇ. ನಾನು ಇನ್ನೊಂದು ಅರ್ಧ ಗಂಟೆ ಒಳಗೆ ಈ ವಿಷಯನೇ ಗೊತ್ತಾಗುತ್ತೆ ಅಂತ ಹೇಳಿದ್ದು ಇವಾಗ ಗೊತ್ತಾಗೈತೆ. ಅವ್ರ ಹತ್ರ ಎಕ್ಸ್ಟ್ರಾ ಜಾಸ್ತಿ ಮಾತಾಡೋದಾಗಲಿ, ಅವ್ರ ಹತ್ರ ಏನಾರ ಹೇಳೋದಾಗಲಿ ಅದೆಲ್ಲ ಮಾಡಿದ್ದೀವಿ ಅಂದರೆ ಸರಿ ಆಗೋದಿಲ್ಲ. ನಿಮ್ಮದೇ ಇರೋದು ನೋಡು, ಒಳ್ಳೆ ಕೆಲಸ ಐತೆ, ನನಗೂ ಒಳ್ಳೆ ಸಂಬಳ ಐತೆ. ನೀನು ಮನೆ ಕೆಲಸ ಎಲ್ಲ ಮಾಡ್ಕೊಂಡ್ರೆ ನಿನಗೂ 25,000 - 30,000 ಸಂಬಳ ಕೊಡ್ತಾರೆ. 25,000 ಅಂತೂ ಕೊಡ್ತಾರೆ. ದೊಡ್ಡ ಮನೆ ಆಗೈತೆ ಅಂತ ಅಕ್ಕ ಕೊಡೋಕ್ಕ, ದೊಡ್ಡ ಮನೆ ಆಗೈತೆ ಅಂತ ನಾನು ಕೇಳಿದ್ದಕ್ಕೆ 25,000 ಸಂಬಳ ಅಂತೂ ಪಕ್ಕ ಕೊಡ್ತಾರೆ. ಆರಾಮಾಗೆ 25,000 ಸಂಬಳ ದುಡ್ಕೊಂಡು ನೀನು ಅದ್ರ ಜೊತೆ ಕೆಲಸ ನೋಡಿಕೊಂಡು ಆರಾಮಾಗಿ ಇರೋದು ನೋಡು ಫಸ್ಟು. ಅದು ಬಿಟ್ಬಿಟ್ಟು ಸುಮ್ಮನೆ ಅತ್ತಾಗೆ ಅದನ್ನೇ ಒಂದು ತಲೆಗೆ ಕಿಕ್ಕೊಂಡು ಇದು ಮಾಡೋಕ್ಕೆ ಹೋಗ್ಬಿಡ. ಆರಾಮಾಗಿ ಇರೋದು ನೋಡ್ಬೇಕು. ಇವಾಗ ನಿಮ್ಮ ಕಾಲದಲ್ಲಿ ಆಗೋದಾಗ್ಬಿಟ್ಟೈತೆ. ಇನ್ನು ಆರಾಮಾಗಿ ಚೆನ್ನಾಗಿರೋದು ನೋಡೋದು, ನಾವು ಚೆನ್ನಾಗಿರೋದು ನೋಡ್ಬೇಕಷ್ಟೇ. ಯಾವುದೊಂದು ವಿಚಾರವಾಗಿ ಆಗಲಿ ಚೆನ್ನಾಗಿರೋದು ನೋಡಬೇಕು. ಅನ್ಯಾಯ ಮಾಡ್ದಂಗಲ್ವಾ? ಏನು ಅನ್ಯಾಯ ಮಾಡಿಲ್ಲ ಅಂತ ಹೇಳ್ತಾ ಇದೆಯಲ್ಲ ನೀನು? ಅನ್ಯಾಯ ಮಾಡ್ದಂಗಲ್ವಾ? ಅನ್ಯಾಯ ಮಾಡೋದು ಮಾಡಿಬಿಟ್ಟು ಏನು ಅನ್ಯಾಯ ಮಾಡಿಲ್ಲ ಅಂತ ಹೇಳ್ತಾ ಇದೆಯಲ್ಲ ಸಂತು? ನೀನು ಅನ್ಯಾಯ ಮಾಡಿಲ್ವಂತೆ ಅಷ್ಟೇ ಜೀವಿತಾ. ನಾನು ಇದ್ದಂಗೆ ಹೇಳ್ತಾ ಇದ್ದೀನಿ. ನಾನು ಈ ಮನೆ ಕೆಲಸದವನು, ನಾನು ಇಲ್ಲಿ ಮನೆ ಕೆಲಸ ಮಾಡ್ಕೊಂಡಿದ್ದೀನಿ. ಅವ್ರೇನು ನನ್ನ ಯಾವತ್ತೂ ಮನೆ ಕೆಲಸದವನು ಅನ್ನೋ ಥರ ನೋಡಿಲ್ಲ. ನೀನು ಮನೆ ಕೆಲಸ ಮಾಡ್ಕೊಂಡಿರೋದಾದರೆ ಇರು, ಇಲ್ಲ ಕಷ್ಟ ಆದರೆ ಹೋಗಷ್ಟೆ.
ಕೆಲಸಗಳಿದಾವೆ. ಅಣ್ಣ ಬೇರೆ ಬಂದೈತೆ, ಕೆಲಸಗಳು ಇನ್ನು ಸ್ಟಾರ್ಟು. ನಮ್ಮ ಅಣ್ಣ ಬಂದೈತೆ ಅಂತಂದರೆ ಎಲ್ಲ ಕೆಲಸ ಶುರು ಮಾಡಿಸ್ತಾರೆ, ಒಂದ್ಕೊಂದೇ ಶುರು ಮಾಡಿಸ್ತಾರೆ. ಸಂತು ನೋಡು ಅದೇ ಹೋಗ್ಬಿಟ್ಟ ಮೋಸ್ಕಾರ. ಹೆಂಗೆಲ್ಲ ಹೇಳಿ ನಾನು ಚೆನ್ನಾಗಿರ್ತೀನಿ, ಹಂಗೆ ಹಿಂಗೆ ಚೆನ್ನಾಗಿ ನೋಡ್ಕೊಂತೀನಿ ಅಂತ ನನ್ನ ಅಟ್ಟಕ್ಕೇರಿಸಿ ನಾನು ಈ ಮನೆ ಕೆಲಸದವನು ಅಂತ ನನ್ನ ಹತ್ರ ಹೇಳಲೇ ಇಲ್ಲ. ಈಗ ಹೇಳ್ತಾ ಇದ್ದಾನೆ ಇದ್ರೆ ಇರ್ಬೋದು ಹೋದ್ರು ಹೋಗ್ಬೋದು ಅಂತ. ಅಲ್ಲ ನೋಡ್ರಿ ಯಾವ ಥರ ಮಾಡ್ತಾ ಇದ್ದಾನೆ ಇವನು ಅಂತ. ನನಗಂತೂ ವಿಷಯ ಕೇಳ್ಬಿಟ್ಟು ಶಾಕ್ ಆದಂಗೆ ಆಗ್ಬಿಡ್ತು, ಸಖತ್ತು ಶಾಕ್ ಆಯಿತು. ಏನು ಮಾಡೋಣಪ್ಪ, ಎಲ್ಲ ಬಿಟ್ಟು ಇವಾಗ ನನಗೆ ಯಾರು ಸಪೋರ್ಟು ಇಲ್ಲ, ತವ್ರ ಮನೇನೂ ಇಲ್ಲ, ಯಾರು ಸಪೋರ್ಟು ಇಲ್ಲ. ಏನೋ ಒಳ್ಳೆಯವನು, ಒಳ್ಳೆ ಶ್ರೀಮಂತರ ಮನೆಗೆ ಬಂದಿದ್ದೀನಿ ಅಂತ ಹೇಳಿ ನಾನು ಎಲ್ಲ ಬಿಟ್ಟು ಬಂದುಬಿಟ್ಟೆ. ಇಲ್ಲಿ ನೋಡಿದ್ರೆ 3 ಕಡೆ ಚಿಪ್ಪು. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ. ಮನೆ ಕೆಲಸ ಮಾಡಬೇಕಾ ನಾನು? ನನ್ನ ಮನೆ ಕೆಲಸದವಳ? ಅಯ್ಯಪ್ಪ ಈ ಊರಾಗೆ ನನಗೆ ಈ ವಿಷಯ ಗೊತ್ತಾಗ್ಬಿಟ್ರೆ ಏನಿಲ್ಲ, ನನಗೆ ಆಮೇಲೆ ಅತ್ಲಾಗ ಹೋಗೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಅತ್ಲಾಗೆ ನಮ್ಮ ಮನೆ ಕಡೆಗೆ ಹೋಗೋಕ್ಕೆ ಆಗ್ತಾ ಇಲ್ಲ. ಇವಾಗ ಏನಾದ್ರು ಹೋಗ್ಬಿಟ್ರೆ ಅಲ್ಲೇ ಊರಾಗೆಲ್ಲ ಗೊತ್ತಾಗೈತಂತೆ ನಾನೇ ಸುಳ್ಳು ಅಂತ ನಾನು ಅಂದ್ಕೊಂಡಿದ್ದೆ. ದುಡ್ಡೆಲ್ಲ ಐತೆ ಅಂತ ಮನೆ ಕೆಲಸದವರು ಅಂತಂದರೆ ದುಡ್ಡೆಲ್ಲ ಯಾರು ಬಿಟ್ಟೋಗೋರು ಅಂತ ನಾನು ಹಿಂಗೆ ಯೋಚನೆ ಮಾಡ್ತಾ ಇದ್ದೆ. ಏನು ಮಾಡೋದಪ್ಪ ಅನಿಸ್ಬಿಟ್ಟೈತೆ ನನಗೆ. ಜೀವಿತ ಬಂದ್ರೇನೆ ಯಾರು ಬರ್ತಾರೆ ಅಂತಿದ್ದೆ. ಬಂದವ್ರೆ ಜಯಮಾಂಟಿ ಬಂದವ್ರೆ. ಯಾರಂದರೆ ಈ ಮನೆ ಓನರ್. ನನ್ನ ಗಂಡ ಮನೆ ಕೆಲಸದವನಂತೆ. ಈಗ ಹೇಳ್ತಾನೆ, ಈಗಿರೋ ಸತ್ಯ ಈಗ ಹೇಳ್ತಾ ಇದ್ದಾನೆ. ಎಷ್ಟು ದಿವಸ ಹೆಂಗೆ ಹೇಳ್ತಿದ್ದಾನ ನಿಮ್ಮ ಮನೆ ಓನರು, ನಾನು ನಿಮ್ಮ ಮನೆಯಾಗ ಹಂಗೆ ಹಿಂಗೆ ನಾನು ಹಂಗೆ ಕೆಲಸ ಮಾಡಿಸ್ತೀನಿ, ಹಿಂಗೆ ಕೆಲಸ ಮಾಡಿಸ್ತೀನಿ, ನಾನು ಆ ಕೆಲಸದಾಗಿದ್ದೆ ಈ ಕೆಲಸದಾಗಿದ್ದೆ ಅಂತ ದಿನ ಬರೀ ಬುಲ್ಡೆ ಬಿಡೋನು. ಹೋಗಿ ನನಗಂತೂ ಭಾಳ ಬೇಜಾರಾಗ್ಬಿಟ್ಟೈತಿ. ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ಭಾರತ್. ಜಯಮಜ್ಜಿ ಏನು ಮಾಡೋಣ ಅನ್ನಿಸ್ಬಿಟ್ಟೈತಿ. ಜಯಮಂಟಿ ಪ್ಲೀಸ್ ಏನಾದರೂ ಒಂದು ಹೇಳು. ಏನೋ ಒಳ್ಳೆಯವನು ಅಂತ ಅಂದ್ಕೊಂಡು ನೀವು ನಂಬ್ಕೊಂಡು ಬಂದಿನಿ. ಅವ್ನು ಹಿಂಗೆ ಮಾಡಬಾರ್ದಮ್ಮ. ಮೊದ್ಲಿಗೇನೆ ವಿಷಯ ಏನಾದರೂ ಹೇಳ್ಬೇಕು. ಹಿಂಗೆ ಕಣಮ್ಮ ನಾನು ನಿಮ್ಮ ಮನೆ ಕೆಲಸದವನು ಅಂತೇಳಿ ಮೊದ್ಲಿಗಾದ್ರೂ ಹೇಳ್ಬೇಕಾ? ಅದೇ ಮತ್ತೆ ಮೊದ್ಲಿಗಾದ್ರೂ ಬಂದಾಗ ಹೇಳ್ಬೇಕಾ? ಇವಾಗ ನಾನು ಊರೆಲ್ಲ ಬಿಲ್ಡಪ್ ಕೊಟ್ಟಿದ್ದೀನಿ. ಮೊದ್ಲಿಗೆ ಬಂದಿದ್ದ ತಕ್ಷಣ ಜೀವಿತ ನಾನು ನಿಮ್ಮ ಮನೆ ಕೆಲಸದವನು, ಈ ಮನೆ ಓನರ್ ಬೇರೆ ಇದ್ದಾರೆ ಅಂತ ಹೇಳ್ಬೇಕಾ? ಅವರೆಲ್ಲ ಮಕ್ಕಳು ಕರ್ಕೊಂಡು ಅಲ್ಲೂ ಇಲ್ಲೂ ಫಾರಿನ್ನು ಅದು ಇಲ್ಲ ಅವ್ರ ರಿಲೇಷನ್ ಎಲ್ಲ ಇದ್ದಾರಂತೆ, ಅಲ್ಲಿಗೆ ಹೋಗಿದ್ರಂತೆ. ನೋಡಪ್ಪ ಇದೆಲ್ಲ ನನಗೆ ವಿಷಯ ಗೊತ್ತೇ ಇಲ್ಲ. ಅಯ್ಯೋ ಈಗ ಗೊತ್ತಾಗಿ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲ ಫಸ್ಟಿಗೆ ಬಂದಾಗ ಹೇಳಿದ್ರೆ ನಾನು ಊರಾಗ ಯಾರ ತಗೋ ಹೇಳ್ಕೊಂತಿರ್ಲಿಲ್ಲ. ಇವಾಗ ಎಲ್ಲರ ಹತ್ರ ಹೇಳ್ಕೊಂಡು ತಿರ್ಗಾಗ್ಬಿಟ್ಟಿದ್ದೀನಿ. ಇವಾಗ ಊರಾಗ ಮಕ್ಕ ಎತ್ಕೊಂಡು ಓಡಾಡೋಕ್ಕಾಗಲಿ ಎಷ್ಟು ನಾಚಿಕೆ ಆಗುತ್ತೆ ಗೊತ್ತಾ ಇವಾಗ. ಯಾರ ತಗೋ ಹೇಳ್ಬೇಡ ಜಯಮಂಟಿ, ಹಂಗನಾಗಲಿ ಜೀವಿ ತಿಂಗಳ್ತಿದ್ಲು ಹಂಗಾಗೈತೆ ಅಂತ ಯಾರ ತಗೋ ಹೇಳ್ಬೇಡ ಜಯಮಂಟಿ. ಇಲ್ಲ ನಾನೇನು ಯಾರ ತಗೋ ಹೇಳಲ್ಲಮ್ಮ. ನಾನು ಯಾರ ತಗ ಹೇಳೋಣ? ನಾವು ಯಾರ ತಗೋ ಒಬ್ರು ಸುದ್ದಿ ಮಾತಾಡಲ್ಲಮ್ಮ. ಯಾಕಮ್ಮ ಒಬ್ರು ಸುದ್ದಿ ಮಾತಾಡಿ ಏನಾಗಬೇಕಾಗೈತೆ? ನಾವು ಯಾತ ಮಾತಾಡಲ್ಲ ಕಣಮ್ಮ ಜೀವಿತ. ಮಾತಾಡಲ್ಲ ಕಣಮ್ಮ, ಯಾರ ತಗೋ ಹೇಳಕ್ ಹೋಗಲ್ಲ, ಯಾರ ತಗ ಹಂಗಂಬಕ್ ಹೋಗಲ್ಲ ಕಣಮ್ಮ. ಬಿಡು ಸುಮ್ಮನೆ ಹೇಳ್ಬೇಡ. ಏನು ಮಾಡೋಕ್ಕಲ್ಲ, ಆಗೋದಾಗ್ಬಿಟ್ಟೈತೆ. ಇನ್ನೊಂದು ಸರಿಸ್ಕೊಂಡು ಹೋಗ್ಬೇಕಷ್ಟೇ. ಏನು ಮಾಡೋಕ್ಕಾಗುತ್ತೆ? ಅಲ್ಲ ಇವಾಗ ನೋಡಿದ್ರೆ ಇರ್ಬೋದು ಹೋದ್ರು ಹೋಗ್ಬೋದು ಅಂತ ಹೆಂಗೆ ಮಾತಾಡ್ತಾನೆ ಗೊತ್ತಾ? ಇದ್ರೆ ಇರ್ಬೋದು ಅಂತ ಹಂಗೆ ಮತ್ತೆ ಇದೆಲ್ಲ ಬಿಟ್ಟು ಬಂದವಳೆ ಹೆಂಗಿದ್ರು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ ಅಮ್ಮಂಗೆ. ಪಾಪ ನಾನು ಏನೋ ಹೆಂಗ ಬಿಡತ್ತ ಜೀವನ ಸೆನಕಾತು ಅಂತ ನಾನು ಅವನಿಗೆ ಅಂದ್ಕೊಂಡೆ ಕಣಮ್ಮ. ಹೆಂಗತ್ತ ಬಿಡತ್ತ ಸೆನಕಾದ್ಲು ಹೆಂಗ ಒಳ್ಳೇದಾಗಲಿ ಅಂತ ನಾನು ಅಂದ್ಕೊಂಡಿದ್ದೆ. ಏನು ಮಾಡೋಣಮ್ಮ, ನಾನು ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಅವಳು ತಡೆಯೋಕ್ಕಾಗ್ತಾ ಇಲ್ಲ ನನಗೆ. ವಿಷಯ ಕೇಳಿಬಿಟ್ಟು ಅದೇನು ವಿಷಯ ಅಂತ ಕೇಳಿಬಿಟ್ಟು ನನಗಂತೂ ಯಪ್ಪ ಅಷ್ಟಿಷ್ಟು ಅಳ್ತಾ ಇಲ್ಲ. ನಾನಂತೂ ಒಂಥರ ಶಾಕ್ ಆದಂಗೆ ಆಗ್ಬಿಟ್ಟೈತೆ. ನನಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ. ಏನೋ ಒಂಥರ ನನ್ನ ಮೈಂಡೇ ಒಂಥರ ಆಗ್ಬಿಟ್ಟೈತೆ. ನಿಜವಾಗ್ಲೂ ಶಾಕ್ ಆಗ್ಬಿಟ್ಟು ಒಂಥರ ಆಗ್ಬಿಟ್ಟೈತೆ. ಹೇಳ್ಬಾರ್ದು ಅದನ್ನು. ಏನು ಮಾಡಬೇಕೋ ಏನೋ. ನಾನೇನೋ ಅಂದ್ಕೊಂಡಿದ್ದೆ, ಅದೇನೋ ಆಯಿತು. ಮುಂಚೆಗಾದರೂ ಹೇಳಿದ್ರೆ ಈ ವಿಷಯ ನನಗೆ ಏನು ಅನ್ನಿಸ್ತಿರ್ಲಿಲ್ಲ. ಈಗ ಹೇಳ್ಬಿಟ್ರಲ್ಲ, ನಿಜವಾಗ್ಲೂ ಈಗ ಹೇಳ್ತಾ ಇರೋದಕ್ಕೆ ಸಖತ್ತು ಬೇಜಾರಾಗ್ತೈತೆ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.